ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು ಟೊಮೊಟೊ ಚಟ್ನಿ ಮಾಡಬೇಕಂತ ಇದ್ದೀನಿ. ಅದು ಒಂಥರ ಸಿಂಪಲ್ ಆಗಿರುತ್ತೆ ನಿಮಗೆ, ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಟೊಮೊಟೊ ಚಟ್ನಿ ಇಲ್ಲಿ ಇವಾಗ 5 ಟೊಮೊಟೊ, 1 ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕರಿಬೇವಿನ ಸೊಪ್ಪು, ಇಲ್ಲಿ ಪುದೀನ ಮತ್ತು ಇದು ಒಣಮೆಣಸು ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಒಂದು ಬಾಣಲಿ ಇಟ್ಕೊಳ್ಬೇಕು. ಬಾಣಲಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಾಳುಮೆಣಸು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಅದೆರಡು ಚೆನ್ನಾಗಿ ಫ್ರೈ ಆಗಬೇಕು. ಯಾವುದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಗಬೇಕು. ಆ ಫ್ರೈ ಆದಮೇಲೆ ನೀವು ಕಾಳುಮೆಣಸು 1 ಸ್ಪೂನ್ ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ 1 8 ಕಾಳು ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಗೆ ನನಗೆ ನಾವು ಖಾರ ತಿನ್ನೋದು ಕಮ್ಮಿ, ಅದಕ್ಕೋಸ್ಕರ 3 ಮೆಣಸು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ಹಾಕ್ಕೊಳ್ಬೋದು. ಈಗ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಕೂಡ ಅರ್ಧ ಇಂಚ್ ಹಾಕೊಳ್ಳಿ ಸಾಕು, ಜಾಸ್ತಿ ಬೇಡ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಅಲ್ಲಿ ಕರಿಬೇವಿನ ಸೊಪ್ಪಿತ್ತು, ಅದಕ್ಕೆ ಒಂದು ಸ್ವಲ್ಪ ಹಾಕಿದೆ ಅಲ್ಲಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ ಅಲ್ಲಿ, ಅದಕ್ಕೋಸ್ಕರ ನಾನು ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊನ ನೀವು ಒಂದು 50% ನೀವು ಒಂದು ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಕೂಡ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಇವಾಗ ನಾನು ಇದು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. 1 ಕಾಲು ಬೌಲ್ ಪುದೀನ ಸೊಪ್ಪು ಹಾಕಿ, ಹಾಗೆಯೇ ಇನ್ನೊಂದು 1 ಬೌಲ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅಲ್ಲಿ ಟೊಮೊಟೊ ಒಂದು 50% ಫ್ರೈ ಆಗಿದೆ. ಉಪ್ಪು ಹಾಕೋತಾ ಇದ್ದೀನಿ, ಹರಳುಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 4 ಮಿನಿಟ್ಸ್ ಹಾಗೆ ಬಿಡಿ ಫ್ರೈ ಆಗೋಕ್ಕೆ. ಫ್ರೈ ಆಗಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇದೆ, ತುಂಬ ಬಿಸಿ ಇದೆ, ತಣ್ಣಗಾಕ್ಬಿಡಿ. ನಾನು ಅದು ತಣ್ಣಗೆ ಮಾಡಾದಮೇಲೆ ನಾನು ನಿಮಗೆ ಅಲ್ಲಿ ಜಾರಕ್ಕೆ ಹಾಕ್ತಾಯಿದ್ದೀನಿ. ಬಿಸಿ ಇಲ್ಲ, ಅದು ನಂದು ಸಣ್ಣ ಜಾರ ಆಯಿತು, ಅದಕ್ಕೋಸ್ಕರ ಸಣ್ಣ ಜಾರಕ್ಕೆ ಹಾಕ್ಕೊಂಡಿದ್ದೀನಿ. ದೊಡ್ಡ ಜಾರ ಇಲ್ಲ, ಅಲ್ಲಿ ಹಾಳಾಗಿತ್ತು, ಅದಕ್ಕೋಸ್ಕರ ಸಣ್ಣ ಜಾರಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ರುಬ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳೋದೇ ಬೇಡ, ಯಾಕಂದರೆ ಟೊಮೊಟೊ ಹಣ್ಣಿಂದು ರಸನೇ ಇರುತ್ತಲ್ವ, ಅದಕ್ಕೋಸ್ಕರ ನೀರೇನು ಆ್ಯಡ್ ಮಾಡೋದೇನು ಬೇಡ. ನಾನು ಈಗ ಅಷ್ಟು ರುಬ್ಬಿಟ್ಟು ಇಲ್ಲಿ ಒಂದು ಪಾತ್ರೆಲಿ ಇಟ್ಕೊಂಡಿದ್ದೀನಿ ಟೊಮೊಟೊ ಚಟ್ನಿನ. ಅಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಹಾಕಿದ್ದೀನಿ ಅಂದರೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು, ಹಾಗೆ ಒಂದು ಒಣಮೆಣಸು ಹಾಕಿದ್ದೀನಿ ಒಗ್ಗರಣೆಗೆ. ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾದರೆ ಇದಕ್ಕೋಸ್ಕರನೇ ಒಂದು ದೋಸೆ ಹಾಕ್ಕೊಂಡು ಚಟ್ನಿ ತಿನ್ನೋಣ ಅಂತೇಳ್ಬಿಟ್ಟು ದೋಸೆ ಹಾಕ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ, ರೆಡಿಯಾಗಿದೆ, ತಿನ್ನೋಕೆ ಕೂತಿದ್ದೀವಿ. ಹಾಕಿ ಟೊಮೊಟೊ ಚಟ್ನಿ ಆಗಿದೆ. ಸರ್ವ್ ಮಾಡಿ ನಾನು ಮಗಳಿಗೆ ಕೊಡ್ತೀನಿ. ಮಗಳಿಗೆ ಇವತ್ತು ಹುಷಾರಿಲ್ಲ, ಫೀವರ್ ಇವತ್ತು, ಅದಕ್ಕೋಸ್ಕರ ಸ್ಕೂಲ್ಗೆ ಕಳಿಸಿಲ್ಲ ನಾನು. ಅಮ್ಮಗೆ ಕೊಡ್ತೀನಿ, ನೋಡೋಣ ಏನಂತಾಳೆ ಅಂತೇಳ್ಬಿಟ್ಟು. ಅಮ್ಮಗೆ ಹಾಕ್ಕೊಟ್ಟಿದ್ದೀನಿ, ನೋಡೋಣ ಅವಳು ಏನಂತಾಳೆ ಅಂತೇಳ್ಬಿಟ್ಟು.
ಏನ ಹೇಗಿದೆ ಟೊಮೆಟೊ ಚಟ್ನಿ? ಸುಮ್ಮನೆ ಹಿಂಗೆ ಏನು ಅಂದ್ಕೊಂಡ್ಲಿ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ನಾನು ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್ ಇವಾಗ ಹೇಗಿದೆ ಅಂತ ಹೇಳಿಬಿಟ್ಟು. ನನಗೆ ಬಿಡೆ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ದೋಸೆಗೆ, ಇಡ್ಲಿಗೆ, ರೈಸ್ಗೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.